ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರ ಹೇಳ್ರಪ್ಪ, ಮೋದಿಜಿ ಸಾಮಾನ್ಯ ಮನುಷ್ಯ ಅಲ್ಲವೇ ಅಲ್ಲ. ನಾ ಅಂತೂ ನಂಬುದೇ ಇಲ್ಲ. ಮೋದಿಜಿ ಮಂತ್ರವಾದಿನೇ ಇರ್ಬೇಕನ್ನಿಸ್ತದ. ಅದ್ ಏನ ಜಾದೂ ಮಾಡ್ತಾರ ನೋಡ್ಬೇಕು ನೀವು. ಅಲ್ರಿ ಮತ್ತ ಬರೇ ಇಂಡಿಯಾದಾಗ ಅಷ್ಟ ಅಲ್ರಿ, ಮತ್ತ ಹಂಗ್ ತಿಳ್ಕೊಬೇಡ್ರಿ ನೀವು. ವಿದೇಶದಾಗನು ಇವ್ರದ್ದು ಜಾದೂ ನಡಿತೈತಿ. ಇಷ್ಟು ದಿನ ಭಾರತ ಅಂದ್ರೆ ಹೆಂಗಿತ್ತು, ಆದ್ರೆ ಈಗ ಅದೇ ಮೋದಿಜಿ ಬಂದ ಮೇಲೆ ಅವರು ಯಾವುದೇ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಹೆಂಗಿರ್ತದಂತ ಒಂದ್ ಸಲ ನೋಡ್ರಿ ನೀವು. हम दिल से आशा करते हैं कि भारत और जापान के बीच और भी गहरी मित्रता और सहयोग स्थापित आजाद हो हमारे देश। पारी जावो रे बलिहारी जावो रे मारे सतगुरु आंगन आया रे मेवारी जावो रे। ನಮ್ಮ ಭಾರತದ ಸಂಸ್ಕೃತಿ, ಸನಾತನ ಧರ್ಮದ ಪದ್ಧತಿಗಳು ಹೆಂಗ ವಿದೇಶದಾಗ್ನು ರಾರಾಜಿಸ್ಲಿಕ್ಕತ್ತಾವ್ ನೋಡ್ರಿ. ಭಾರತದ ಪ್ರಧಾನಿಗೆ ಭಾರತದ ಸಂಸ್ಕೃತಿ ಹಂಗೆ ವೆಲ್ಕಮ್ ಮಾಡ್ತಾರಂದ್ರ ಅದು ಸಾಧಾರಣ ವಿಷಯ ಅಲ್ಲೇ ಅಲ್ಲ ನೋಡ್ರಪ್ಪ. ಮೊನ್ನೆ ಸಿರ್ಪಸ್ ದೇಶಕ್ಕೆ ಹೋದಾಗ್ನೂ ಸಹಿತ ಗಾಯತ್ರಿ ಮಂತ್ರ ಹೇಳಿ ಮೋದಿಯವರನ್ನ ಸ್ವಾಗತ ಮಾಡಿದ್ದಾಯ್ತು. ಈಗ ಜಪಾನ್ಯಾಗ್ನು ಹಂಗೆ ವೆಲ್ಕಮ್ ಮಾಡ್ಯಾರ. ಎಷ್ಟು ಚಂದ ನೋಡ್ರಿ. ಅವತ್ತು ವಿವೇಕಾನಂದರು ನಮ್ಮ ಸಂಸ್ಕೃತಿನ ಪ್ರಪಂಚಕ್ಕೆಲ್ಲಾ ಸಾರಿದ್ರು. ಇವತ್ತು ಮೋದಿಜಿ ಅದೇ ಕೆಲಸ ಮಾಡ್ಲಿಕ್ಕತ್ತಾರ ತಮ್ಮದೇ ಆದ ವಿಭಿನ್ನ ರೀತಿಯೊಳಗ. ಇದೇ ನೋಡ್ರಪ್ಪ ಮೋದಿಜಿ ಮ್ಯಾಜಿಕ್ ಅಂದ್ರ. ಇದಕ್ಕೆ ಮೋದಿಜಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋದು. ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ, ರಾಹುಲ್ ಗಾಂಧಿ ಅಂತವ್ರ ತಲ್ಯಾಗ ಇದ್ಯಾವುದೂ ಹೊಳೆದಿಲ್ಲ. ಅವ್ರದೇ ಆದ ಒಂದು ಆರೋಪ ಇಟ್ಕೊಂಡು ಬೀದಿ ಬೀದಿಯಾಗ ನಿಂತ ಬಾಯಿ ಬಡ್ಕೋತಿರ್ತಾರ. ಪಾಪ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ. ಈಗ ನೋಡ್ರಿ, ಈಗ ವೋಟ್ ಚೋರಿ ಅಂತ ಹೇಳಿ ದಿನಕ್ಕೊಂದು ಕತೆ ಹೊಡಿಲಿಕ್ಕತ್ತಾರ. ಮೋದಿ ಅವರು ಯಾಕೆ ಇದ್ರ ಬಗ್ಗೆ ಮೌನವಾಗ್ಯಾರ, ಯಾಕೆ ಇದ್ರ ಬಗ್ಗೆ ಬಾಯಿ ಬಿಡಾಕತ್ತಿಲ್ಲ ಅಂತ ಕತೆ ಬೇರೆ ಹೊಡಿತಾರ. प्रधानमंत्री चुप क्यों है? प्रधानमंत्री एक शब्द क्यों नहीं बोल रहा? क्योंकि प्रधानमंत्री वोट चोर है और वो जानता है कि हमने उसको पकड़ लिया है. ರಾಹುಲ್ ಗಾಂಧಿ ಅವರೇ, ಮೋದಿಜಿ ಅವರಿಗೆ ಅವ್ರದೇ ಆದ ಒಂದು ಘನತೆ, ಗೌರವ ಐತಿ. ನೀವೇನೋ ಹೇಳ್ತೀರಿ, ಬಾಯಿಗೆ ಬಂದಿದ್ದ ಆರೋಪ ಮಾಡ್ತೀರಿ ಅಂತ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡ್ಕೋತ ಹೋದ್ರ ತೀರಾ ನಿಮ್ ಲೆವೆಲ್ಗೆ ಇಳ್ದಂಗ ಆಗ್ತದ್ರಿ. ನೋಡ್ರಿ, ನಿಮ್ಗೆ ಅಷ್ಟೆಲ್ಲಾ ಕನ್ಫರ್ಮ್ ಇದ್ದೀರಿ ಅಂತಂದ್ರ ಎಲೆಕ್ಷನ್ ಕಮಿಷನ್ ಕೇಳಿತ್ತಿಲ್ಲ. ಅವಾಗ ಅಫಿಡವಿಟ್ ಯಾಕೆ ಕೊಡ್ಲಿಲ್ಲ ನೀವು? ಅಫಿಡವಿಟ್ ಕೊಟ್ಟು ನೀವು ಮಾಡ್ಲಿಕ್ಕತ್ತಿರೋ ಆರೋಪ ಖರೆ ಅಂತ ಹೇಳ್ರಲ್ಲ. ಅಕಸ್ಮಾತ್ ಅದು ಖರೇನೇ ಆಯ್ತು ಅಂತ ತಿಳ್ಕೋರಿ ನೀವು. ಹೆಂಗೋ ಮೋದಿಜಿ ಹೊಸ ಬಿಲ್ ಬೇರೆ ತರ್ಲಿಕ್ಕತ್ತಾರ, ಗೊತ್ತೈತ್ಲಾ? ನೆನಪೈತಿಲ್ ನಿಮಗ? ಏನರೇ ಕೇಸ್ ಆಗಿ ಅರೆಸ್ಟ್ ಆದ್ರ ಪ್ರಧಾನಿ ಆದ್ರೂ ಸಹಿತ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಹಂಗೆ ನೀವು ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ಬಿಡ್ರಲ್ಲ. ಅದನ್ನ ಬಿಟ್ಟು ಯಾಕೆ ಹಿಂಗ ಬೀದಿ ಬೀದಿಯಾಗ ಸುಮ್ಮನೆ ಒದರಾಡ್ತೀರಿ? ನೋಡ್ರಪ್ಪ, ನಾರೇ ಓಪನ್ ಚಾಲೆಂಜ್ ಹಾಕ್ಲಿಕ್ಕತ್ತೀನಿ, ಆಯ್ತಂದ್ರ ಮಾಡ್ಬಿಡ್ರಿ. ಅಲ್ಲ, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ಬಾಜುದಾಗ ನೋಡಿದ್ರ ಇಂಥ ಟೈಮ್ನ್ಯಾಗ ಆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳನ್ನ ಹಾಕೊಂಡು ರ್ಯಾಲಿ ಮಾಡ್ಲಿಕ್ಕತ್ತಿರಲ್ಲ. ಇದು ಕರೆಕ್ಟ್ ಅನಿಸ್ತದೆ ಹೇಳ್ರಿ? ನಿಮ್ ಮನ್ಸಿಗೆ ಚಲೋ ಅನಿಸ್ತದ? ಯಾಕಂದ್ರ ಅಲ್ಲಿ ನೋಡಿದ್ರ ಹಿಮಾಚಲದಾಗ ಮಳಿ ಬಂದು ಮನಿಗಳೆಲ್ಲ ಕೊಚ್ಕೊಂಡು ಹೋಗ್ಲಿಕ್ಕತ್ತಾವ. ಇಲ್ಲಿ ನೋಡಿದ್ರ ಈ ಹಿಮಾಚಲ ಪ್ರದೇಶದ ಸಿಎಂ ರಾಹುಲ್ ಗಾಂಧಿ ಹಿಂದ ನಿಂತ ಮಸ್ತಾಗಿ ಸ್ಟೈಲ್ ಕೊಟ್ಕೊಂಡು ಪೋಸ್ ಕೊಟ್ಕೊಂಡು ನಿಂತಾರ. ನೋಡ್ರಿ, ಸ್ವಲ್ಪರೇ ಅವ್ರ ರಾಜ್ಯದ ಬಗ್ಗೆ ಅವ್ರಿಗೆ ಚಿಂತೆ ಐತ್ಯಾ? ಇಂಥವ್ರಿಗೆಲ್ಲ ಹೆಂಗ್ ಅಂತೀನಿ ಪಾಪ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಬೈಲಿಕತ್ತೀನಿ. ಅವ್ರ ಏನ್ ಮಾಡ್ತಾರ ಹೇಳ್ರಿ? ಕಾಂಗ್ರೆಸ್ಸಿಗೆ ಅಂತ ಹೇಳಿ ಇರುವುದು 3 ಮತ್ತೊಂದು ರಾಜ್ಯ, ಅದ್ರಾಗೂ ಒಂದು ಕರ್ನಾಟಕ. ಈಗ ಕರ್ನಾಟಕದ ಸಿಎಂ DCM ಅವ್ರು ಬಂದ್ರು ವೇಸ್ಟ್ ಬಿಡ್ರಿ, ಏನ್ ಉಪಯೋಗ ಇಲ್ಲ. ಯಾಕಂತೀರೇನ? ಅವ್ರು ಹೇಳಿದ್ ಇವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರು ಹೇಳಿದ ಅವ್ರಿಗೆ ಅರ್ಥ ಆಗೋದಿಲ್ಲ. ಭಾಷೆ ಪ್ರಾಬ್ಲಮ್. ಸೊ ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಿಮಾಚಲ ಪ್ರದೇಶದ ಸಿಎಂ ಅನ್ನೇ ಕರೆಸ್ಕೊಳ್ಳೋದು. ಇನ್ನೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಬೇರೆ ಆಪ್ಷನ್ನೇ ಇಲ್ಲ. ಒಟ್ಟತೆಯಾಗಿ ಇವ್ರ ಯೋಚನೆ ಹೆಂಗದ ಅಂತಂದ್ರ, ಯಾರು ಬೇಕಾದವ್ರು ಹಾಳ್ಯಾಗ ಹೋಗ್ಲಿ, ಕಚ್ಕೊಂಡ್ ಹೋಗ್ಲಿ, ನಾವು ಮಾತ್ರ ಆರಾಮಿದ್ರ ಸಾಕು ಅನ್ನೋ ಹಂಗೈತ್ ನೋಡ್ರಪ್ಪ. ಆದ್ರೂ ಇಷ್ಟು ದಿನ ನಾವೊಂದು ಬಹಳ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ನೋಡ್ರಿ. ನಾ ಏನ್ ಅನ್ಕೊಂಡಿದ್ಯಾ ಅಂದ್ರ, ಈ ಕಾಂಗ್ರೆಸ್ನಾಗ ಏನೇ ನಿರ್ಧಾರ ತಗೊಳಿಕತ್ತಿದ್ರು ಅದು ಕಾಂಗ್ರೆಸ್ ಹೈಕಮಾಂಡೇ ತಗೋತದ. ಟಿಕೆಟ್ ಕೊಡೋದಾಗ್ಲಿ ಬಿಡೋದಾಗ್ಲಿ ಇದೆಲ್ಲ ಗಾಂಧಿ ಕುಟುಂಬನೇ ಡಿಸೈಡ್ ಮಾಡ್ತದ ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಷಯ ಹಂಗಿಲ್ರಪ್ಪ, ಡಿಫ್ರೆಂಟ್ ಐತಿದ. ಗಾಂಧಿ ಕುಟುಂಬ ಚುನಾವಣೆಗೆ ಟಿಕೆಟ್ ಕೊಡೋದಕ್ಕಿಂತ ಮೊದಲ ಮುಸ್ಲಿಂ ಮುಖಂಡರು ಓಕೆ ಅಂತ ಹೇಳ್ಬೇಕು. ಅವ್ರ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೆ ಕೊಡೋದಿಲ್ಲ ಅನ್ನೋದು ಈಗ ಅರ್ಥ ಆಯ್ತು ನೋಡ್ರಿ. ನಾ ಅಲ್ರಿ ಹೇಳಕತ್ತಿದ್ದ, ಇದನ್ನ ಸ್ವತಃ ಮೌಲಾನಾ ಅರ್ಷದ್ ಮದನಿನೇ ಹೇಳ್ತಾರ, ಕೇಳ್ರಿ. बांग्लादेश बन गया, पाकिस्तान को नुकसान पहुंचा दिया, टुकड़े हो गए पाकिस्तान के।
अब चीफ मिनिस्टर तो उस घराने और उस खानदान का फर्ज है कि जिसने रोटियां तोड़ी हैं हमेशा कांग्रेस की, लेकिन ज़हन दिमाग आरएसएस का था। हमने कहा सोनिया जी से कि आप इसको टिकट मत दीजिए, मैंने खत भेजा उनको, मगर उन्होंने नहीं माना और टिकट दे दिया। आज वही हेमंत है जो कांग्रेस की उस पॉलिसी और दस्तूर के खिलाफ उसने आसाम में आग लगा रखी है। ये एक पॉलिसी है गवर्नमेंट की, हम गवर्नमेंट से लड़ते हैं। ನೋಡ್ರಿ, ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬೇಡ್ರಿ ಅಂತ ಹೇಳಿ ಸೋನಿಯಾ ಗಾಂಧಿಗೆ ಮೌಲಾನಾ ಅರ್ಷದ್ ಮದನಿ ಪತ್ರ ಬರೆದಿದ್ರಂತ. ಯಾಕಂದ್ರ ಅವ್ರದ್ದು RSS ಚಿಂತನೆ ಅಂತ ಹೇಳಿ ಆ ಮನಸ್ಥಿತಿ ಅದಂತ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ಹೇಳಿದ್ರಂತ. ಛೆ 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 ಇದನ್ನ ಕೇಳದ ಮೇಲೆ ಅನ್ನಿಸ್ತು, ಹಂಗಾದ್ರ ಮೌಲಾನಾರು ಕಾಂಗ್ರೆಸ್ ಟಿಕೆಟ್ಗಳನ್ನ ನಿರ್ಧರಿಸ್ತಾರೋ ಅಥವಾ ಈ ಕಾಂಗ್ರೆಸ್ ಚುನಾವಣಾ ಸಮಿತಿ ನಿರ್ಧರಿಸ್ತೈತೋ ಅಂತ ಕನ್ಫ್ಯೂಸ್ ಆಗ್ಬಿಡ್ತು. ಈಗ ಇನ್ನೂ ಒಂದು ದೊಡ್ಡ ಸಂಶಯ ಶುರು ಆಗೈತೆ ನೋಡ್ರಪ್ಪ. INC ಇದರ ಲಾಂಗ್ ಫಾರ್ಮ್ ಏನು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಇಸ್ಲಾಮಿಸ್ಟ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದನ್ನು ಡೌಟ್ ಆಗ್ಯದ. ಗೊತ್ತಿದ್ರೆ ಯಾರೇ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ರಾಜ್ಯದಾಗ ನೋಡಿದ್ರ ಸಿದ್ದರಾಮಯ್ಯನವ್ರ ಸರ್ಕಾರ ದಸರಾ ಹಬ್ಬಕ್ಕ ಮುಸ್ಲಿಂ ಹೆಣ್ಮಗಳನ್ನ ಕರ್ಕೊಂಡು ಬಂದು ಕುಂದ್ರಸ್ಯಾರ. ಪ್ರತಾಪ್ ಸಿಂಹ ಅವರಂತೂ ಬೆಂಡೆತ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ ಬಂದೆ. ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ನಾನು ಮೊದಲನೇ ದಿನನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಬಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ, ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ. ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಬಾನು ಮುಷ್ತಾಕ್ ಅವ್ರನ್ನಾಗ್ಲಿ ನಾನು ಖಂಡಿತ ದೂರುವುದಿಲ್ಲ. ನಾನು ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ, ಮೇಡಮ್, ನೀವು 2023 ಜನ ಸಾಹಿತ್ಯ ಸಮ್ಮೇಳನದಲ್ಲಿ ನೀವ್ ಏನಂತ ಮಾತಾಡಿದಿರಿ ಮೇಡಮ್? ಕನ್ನಡ ಭಾಷೆಯನ್ನ ನಾವು ಮುಸಲ್ಮಾನರು ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದ್ರಿ. ಕನ್ನಡ ಭಾಷೆಯನ್ನ ಮುಸಲ್ಮಾನರಿಂದ ನೀವು ದೂರ ಇಟ್ಬಿಟ್ಟಿದಿರಿ, ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ. ಯಾವ ರೀತಿ ಹೊರಗಡೆ ಇಟ್ಟಿದಿರಿ? ಬಾನು ಮುಷ್ತಾಕ್ಗಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೆ ಏನ್ ತೊಡಕ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳಿದ್ರಿ. ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ, ಮುಸಲ್ಮಾನರು ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ನೀವೇನು ಉದಾಹರಣೆ ಕೊಟ್ರಿ? ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿದ್ರಿ, ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದ್ರಿ, ಅವಳನ್ನ ಮಂದಹಾಸನದ ಮೇಲೆ ಕೂರಿಸಿದ್ರಿ. ಇನ್ನ ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ. ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನ ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನ ಕನ್ನಡದಿಂದ ದೂರ ಇಟ್ಟಿದಿರಿ ಅಂತ ಹೇಳಿದ್ರಿ. ಮೇಡಮ್, ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ. ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಕೇಳ್ತೀನಿ, ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ, ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನ ಮಾಡ್ತೀರಾ. ಈಗ ನಿಮ್ಮ ಧರ್ಮ ಅನ್ನೋದು, ನಿಮ್ಮ ಆಚರಣೆ ಅನ್ನೋದು, ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ? ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ, ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಅಬದ್ಧ? ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಕರ್ನಾಟಕ ಮತ್ತು ಕನ್ನಡ ಕಲ್ಚರ್ ಅನ್ನ ಯಾವ ರೀತಿ ನೋಡ್ತೀವಿ? ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ, ಅದು ಜನರ ಮದುವೆ ಸಂವಹನ ಮಾಡ್ಲಿಕ್ಕಿರುವಂತ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ. ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ, ಇಲ್ಲಿನ ನದಿಗಳಿದಾವೆ, ಇಲ್ಲಿನ ವನ ಇದೆ, ಇಲ್ಲಿನ ಸಂಸ್ಕೃತಿ ಇದೆ, ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ, ಅರಿಶಿಣ ಕುಂಕುಮ ಇದೆ. ಒಟ್ಟಾರೆಯಾಗಿ ಇದು ಕನ್ನಡ ಸಂಸ್ಕೃತಿ ಆಗಿದೆ. ಇವತ್ತು ಯಾರ್ದೇ ಮನೆಗೆ ದಂಪತಿಗಳು ಹೋಯ್ತು ಅಂತ ಅಂದ್ರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವ್ದೋ ಗೆಸ್ಟ್ ಆಗಿ ಹೋಗಿದ್ರು ಕೂಡ ಹೋಗ್ಬೇಕಾದ್ರೆ ನಾವ್ ಏನ್ ಕೊಡ್ತೀವಿ? ಅರಿಶಿಣ ಕುಂಕುಮ ಕೊಡ್ತೀವಿ, ಒಂದು ರೊಕ್ಕೆ ಪೀಸ್ ಕೊಡ್ತೀವಲ್ವಾ? ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗ ಅಲ್ವಾ? ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಪ್ರಸಾದ ರೂಪದಲ್ಲಿ ಏನನ್ನು ಕೊಡ್ತಾರೆ? ಕುಂಕುಮವನ್ನು ಕೊಡ್ತಾರೆ, ಹೂವನ್ನ ಕೊಡ್ತಾರೆ. ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ? ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನ ಇಟ್ಕೊಂಡಿದಿರಲ್ಲ. ನೀವ್ ಇವಾಗ ನಿಮ್ಮನ್ನ ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಅಂತ ನೀವ್ ಹೇಳ್ತಾ ಇದೀರಲ್ಲ. ಅರಿಶಿಣ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನ ನೀವು ಇಟ್ಕೊಂಡಿದ್ದೀರಿ. ಹಾಗಾಗಿ ನಮಗೆ ಕನ್ನಡನ ನಾವು ಕಲೀಲಿಕ್ಕೆ ಅದು ಅಡ್ಡಿ ಆಗಿದೆ, ಭುವನೇಶ್ವರಿ ಅಡ್ಡಿ ಆಗಿದ್ದಾಳೆ, ಅರಿಶಿಣ ಕುಂಕುಮ ಅಡ್ಡಿ ಆಗಿದ್ದಾಳೆ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ
ಕರೆಸ್ಕೊಳ್ತಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸ್ಕೊಳ್ಳೋದು ಆಚೆಗಿರ್ಲಿ, ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್. ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರೆಸ್ಕೊಳ್ಳಲ್ಲ. ಇನ್ ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗ್ ಹೇಳ್ತಾ ಇದ್ರಿ ಮೇಡಮ್? ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನ ಕರೆಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರೆಸ್ಕೊಳ್ತಾಳೆ? ಈಗ ನೋಡಿದ್ರೆ ಈ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಬೇರೆ ಬಂದದ. ಸಿದ್ದರಾಮಯ್ಯ ಅವರ ವಿರುದ್ಧ ಮುಸ್ಲಿಂ ಮುಖಂಡರೇ ತಿರುಗಿ ಬಿದ್ದುಬಿಟ್ಟಾರ. ಮುಸ್ಲಿಂ ಗುರುಗಳು ಹೇಳ್ತಾರೆ, ಫತ್ವಾ ಕೊಡ್ತಾರೆ. ಬೇಕಂದ್ರೆ ಇದು ನಮ್ಮ ಶರಿಯಾನಲ್ಲಿ ಇಲ್ಲ, ಇದು ಮಾಡುವುದು ಹರಾಮು, ಇದು ಮಾಡಬಾರ್ದಂತ ಫತ್ವಾ ಕೊಡ್ತಾರೆ. ಬೇಕಂದ್ರೆ ಈ ಗೌರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ. ಕಾಂಗ್ರೆಸ್ ಗೌರ್ಮೆಂಟ್ ಪ್ರೆಷರ್ ಸರ್ ಯಾಕಿದೆ ಏನ್ ಹೇಳ್ಬಾರ್ದು, ಅವ್ರು ಹೇಳಂಗೆ ಹೇಳ್ಬೇಕು. ಉಲ್ಮಾ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಯಾರು? ಗೌರ್ಮೆಂಟ್ಗೆ, ಜಮೀರ್ದು, ಮತ್ತೆ DK ಶಿವಕುಮಾರ್ದು, ಸಿದ್ದರಾಮಯ್ಯದು, ಅವ್ರದೆಲ್ಲ ಭಯ ಇದೆ ಅವ್ರಿಗೆ. ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ? ಮನಸ್ಸಿನಿಂದ ಮಾಡಿದ್ರೆ ನೀನ್ ಮನಸ್ಸು ಮಾಡ್ಬಿಟ್ಟು ಹಿಂದೂ ಆಗ್ಬಿಡು. ಇಲ್ಲ ಅಂದ್ರೆ ನೋಡಿ, ಅವ್ರ ಧರ್ಮ ಅವ್ರಿಗೆ, ನಮ್ಮ ಧರ್ಮ ನಮ್ಗೆ. ಸರ್ ಇದ್ರಲ್ಲಿ ಕಾಮ್ ಗಲ್ಬೇನೂ ಆಗ್ಬೋದು. ಬೇಕಿತ್ತೇನ್ ಹೇಳ್ರಿ ಓಲೈಕೆ ಮಾಡ್ಲಿಕ್ಕೆ ಹೋದ್ರೆ. ಈಗ ನೋಡ್ರಿ ಅವರೇ ಹೊಳೆ ತಿರುಗಿ ಬಿದ್ದಾರ. ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್ ಸಾಹೇಬ್ರೆ, ಇದಕ್ಕೆ ಏನಂತೀರಿ? ನೋಡ್ರಿ, ನನಗ್ ಗೊತ್ತಿಲ್ರಿ, ನಾ ತಿಳಿಲಾರ್ದೆ ಏನೋ ಕೇಳಲಿಕತ್ತೀನಿ. ಭಾನು ಮುಷ್ತಾಕ್ ಅವರು ಹಣೆಗೆ ಕುಂಕುಮ ಹಚ್ಕೊಂಡು ದೀಪ ಬೆಳಗಿಸಿ ದೇವ್ರಿಗೆ ಆರತಿ ಎತ್ತಿ ಉದ್ಘಾಟನೆ ಮಾಡ್ತಾರೇನ ಗೊತ್ತಿಲ್ರ? ಮತ್ತ ಕೇಳಲಿಕತ್ತೀನಿ. ಅದಕ್ಕೆ ಈಗ ನೀವು ಹೆಂಗ ಮಸೀದಿಗೆ ಹೋಗಿ ಔರಂಗ ಟೋಪಿ ಹಾಕೊಂಡು ಔರಂಗ ನಮಾಜ್ ಮಾಡ್ತಿರ್ಲಾ, ಎಷ್ಟ್ ಈಸಿ ಐತಲ್ಲ. ಆದ್ರ ಅವ್ರು ಬಂದು ನಿಮ್ಮ ದೇವ್ರಿಗೆ ಹಿಂಗ ಪೂಜೆ ಮಾಡ್ತಾರ, ಇದೇ ಸಂಪ್ರದಾಯದಂಗ? ಗೊತ್ತಿಲ್ಲಾರ್ದೆ ಕೇಳಲಿಕತ್ತೀನಿ. ಇದಕ್ ನೀವೇ ಉತ್ತರ ಕೊಡ್ತಿರೋ ಇಲ್ಲ ನಮ್ಮ ಮಿರ್ಚಿ ಮಂಡಕ್ಕಿ ನೋಡುವಂತವ್ರು ಉತ್ತರ ಕೊಡ್ತಿದ್ರ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.